ಗೊತ್ತಿದೆಯಾ ಹೇಳಿ? ಈಗ ನಾವು ಎಷ್ಟು ಬಿಟ್ಟಿದ್ದೀವಿ? ಈಗ ಲಾಸ್ಟಿಗೆ ಒಂದೇ ಒಂದು ಪೆಂಡಿಂಗ್ ಇದೆ ಅಲ್ಲ, ಕೌಂಟ್ ಮಾಡಿದ್ರ ಯಾರಾದ್ರೂ? ಒಂದೇ ಒಂದು ಇದೆ ಅಲ್ಲ. ಈ ಲಾಸ್ಟ್ ಇದು ಮಾಡೋ ಮೊದಲು ನಾವು ಪಿನ್ ಮಾಡಿ ಎಕ್ಸೆಸ್ ಉಳ್ದಿರೋ ಹೇರನ್ನ ಎಲ್ಲ ಕೆಳಗಡೆ ನಾವು ಟಕ್ ಮಾಡಿ ಪಿನ್ ಮಾಡ್ತೀವಿ. ಒನ್ ಮಿನಿಟ್, ಆನ್ಸ್ ಐ ಫಿನಿಶ್ ಐ ಶೋ ಯು. ಸೊ ಏನ್ ಮಾಡಿ ಗೊತ್ತಾ, ಇದನ್ನ ಈ ತರ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿ ಈ ಎಂಡನ್ನ ಸ್ವಲ್ಪ ಬ್ಯಾಕ್ ಹೋಮ್ ಮಾಡ್ಕೊಳ್ಳಿ. ಈ ತರ ಇಲ್ಲದೆ ಇದ್ರೆ ನೀವು ಸ್ಟ್ರೈಟ್ನಿಂಗ್ ಹೇರ್ ಆದ್ರೆ, ಇದೀಗ ಇವಳು ಸ್ಟ್ರೈಟನ್ ಹೇರ್. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೇರ್ ಸ್ಟೈಲ್ ಆದ್ಮೇಲೆ ಹೊರಗಡೆ ಬರ್ತಾ ಇರುತ್ತೆ, ಓಪನ್ ಆಗ್ತಾ ಇರುತ್ತೆ. ಈ ತರ ಮಾಡಿ ನೀವು ಎಂಡಿಗೆ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಈ ತರ ಸ್ಪ್ರೇ ಮಾಡಿ ಬ್ಲೋ ಮಾಡಿ, ಒಂದೆರಡು ಸಲ ಬ್ಲೋ ಮಾಡಿ ಯು ಪಿನ್ ಅನ್ನ ರೋಲ್ ಮಾಡ್ಕೊಳ್ಳಿ. ಅದಕ್ಕೆ ರೋಲ್ ಮಾಡ್ಕೊಂಡು ಒಳಗಡೆ ಪಿನ್ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ನಿಮ್ಗೆ ಅದು ಹೊರಗಡೆ ಬರೋ ಚಾನ್ಸಸ್ಸೇ ಇಲ್ಲ. ಅಲ್ಲಿ ಬೇಕಿದ್ರೆ ಒಂದು ಸ್ಪ್ರೇ ಮಾಡ್ಕೊಳ್ಳಿ. ಸೇಮ್ ಥಿಂಗ್ ಈ ಕಡೆನೂ ಅದೇ ರೀತಿ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ನಿಮ್ಗೆ ಈ ಹೇರ್ ಸ್ಟೈಲ್ ಅಂತಲ್ಲ, ಯಾವ ಹೇರ್ ಸ್ಟೈಲ್ ಅಲ್ಲೂ ನೀವು ಸ್ಟ್ರೇಟ್ ಅಂಡ್ ಎಂಡ್ ಇದ್ರೆ, ಆ ಎಂಡ್ ಸ್ವಲ್ಪ ಸ್ಟ್ರೇಟ್ ಇದ್ರೆ ಅದನ್ನ ರೋಲ್ ಮಾಡಿಬಿಟ್ಟು ಬ್ಯಾಕ್ ಹೋಮ್ ಮಾಡಿ ಸ್ಪ್ರೇ ಮಾಡಿ ಕ್ಲಿಪ್ ಹಾಕ್ಬಿಡಿ. ಯಾವುದೇ ಕಾರಣಕ್ಕೆ ಅದು ನಿಮಗೆ ಹೊರಗಡೆ ಬರಲ್ಲ. ಈಗ ಇದನ್ನ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ, ಯಾವ ತರ ಬೇಕು ಅಂತ ಫೇಸಿಗೆ ಸೂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನ ಸ್ವಲ್ಪ ಮುಂದೆ ತರಬೇಕು ಅಂತ ಇದ್ರು ನೀವು ಮುಂದ್ಗಡೆ ಈ ತರ ಮುಂದ್ಗಡೆ ತಂದು ಮಾಡ್ಬೋದು. ಇದು ಪ್ಲೇಸ್ ಮಾಡೋ ಮೊದಲು ಹೇರಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲ ಬೇಬಿ ಹೇರ್ಸ್ ಇದ್ದಿದ್ದು ಅಥವಾ ಕಟ್ಟೆ ಹೇರ್ಸ್ ಇದ್ದಿದ್ದನ್ನೆಲ್ಲ ಈವನ್ ಆಗಿ ಮಾಡ್ಕೊಳ್ಳಿ. ಏನಿದ್ರು ಹೊರಗಡೆ ಸಣ್ಣ ಸಣ್ಣ ಹೇರ್ ಏನಾದ್ರು ಹೇರ್ ಸ್ಟೈಲ್ ಮಾಡೋತ್ತಿಗೆ ಗಾಳಿಗೆ AC ಇದಕ್ಕೆ ಫ್ಯಾನ್ ಇದಕ್ಕೆ ಹೊರಗಡೆ ಬಂದಿದ್ರೆ ಅದನ್ನೆಲ್ಲ ಕೋಮ್ ಮಾಡಿಕೊಂಡು ಸ್ಪ್ರೇ ಇದು ಸೆಟ್ಟಿಂಗ್ ಸ್ಪ್ರೇ ಹಾಕಿದೀವಲ್ಲ ಅದ್ರೊಳಗಡೆ ಎಲ್ಲ ಈವನ್ ಆಗಿ ಇದು ಮಾಡ್ಕೊಳ್ಳಿ. ಇಲ್ಲೂ ಸೇಮ್ ಲಾಸ್ಟಿಗೂ ಅದೇ ತರ ಎಂಡಿಗೆ ಸ್ಪ್ರೇ ಮಾಡಿ ಹೇರ್ ಇಟ್ಟು ಇದಕ್ಕೆ ಒಂದು ಸಣ್ಣ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಎಂಡನ್ನ ಸೇಮ್ ಅದೇ ತರ ನಾನು ಹೇಳಿದ ತರನೇ ಇನ್ನೊಂದ್ಸತಿ ಸ್ಪ್ರೇ ಮಾಡಿ ಎಂಡಿಗೆ ಇದು ಮಾಡಿಕೊಂಡು ಮಾಡ್ಕೊಳ್ಳಿ. ಎರಡು ಸೈಡ್ ಈಕ್ವಲ್ ಬರ್ಬೇಕು. ಎರಡು ಸೈಡ್ ಈಕ್ವಲ್ ಇದೆಯಾ? ಅಲ್ಲ, ಇದು ಫ್ರಂಟ್ ಇದೆರಡು ಕರೆಕ್ಟ್ ಇದೆಯಾ?
ಲಾಸ್ಟ್ ಮಾಡಿದ್ನಲ್ಲ ಅದೇ ಟೈಪ್ ಇದರಲ್ಲೂ ಬ್ಯಾಕ್ ಸೈಡ್ ಒಳಗಿಂದ ಚೆನ್ನಾಗಿ ಸ್ಪ್ರೇ ಮಾಡಿ. You have to spray it very well beneath the strand. ಈ ಲಾಸ್ಟ್ ಎಂಡ್ ಅನ್ನ ನೀವು ಸ್ಪ್ರೇ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಅಲ್ಲಿ ಮಾಡಿ. ಸ್ಪ್ರೇನು ಅಷ್ಟೇ ಫಿನಿಶಿಂಗ್ ಬರೋದು ಈ ಎಂಡ್ ಇಂದ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ, ಇದನ್ನ ಲಿಫ್ಟ್ ಮಾಡಿ ಇಲ್ಲಿ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಅದೇ ಸ್ಪ್ರೇ ಮಾಡಿದ್ದ ಜಾಗಕ್ಕೆ ಇದನ್ನ ಪಿನ್ ಮಾಡ್ಕೊಳ್ಳಿ. ಪಿನ್ ಹೈಡ್ ಆಗ್ಬೇಕು, ಕಂಪ್ಲೀಟ್ಲಿ ಪಿನ್ ಹೈಡ್ ಆಗ್ಬೇಕು. ಈ ಎಂಡ್ಸ್ ಅನ್ನ ಏನ್ ಮಾಡ್ತೀರಿ ಹೇಳಿ? ಏನ್ ಮಾಡ್ತೀರಿ ಹೇಳಿ? ಹಾ 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 ಒಳಗಡೆ ಹಾಕಿ ಬಿಡ್ತೀವಿ. ಅವಾಗ ಏನಾಗುತ್ತೆ ಹೇಳಿ? ಇದು ಇದೇ ಹೇರ್ ಸ್ಟೈಲ್ ಅಲ್ಲಿ ಮಾತ್ರ ಮಾಡ್ಬೇಕಾ ಅಥವಾ ಯಾವ ಹೇರ್ ಅಲ್ಲಿ ಮಾಡ್ಬೋದು ಹೇಳಿ? ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಇಲ್ಲಿ ಸ್ಪ್ರೇ ಮಾಡಿ ಇದನ್ನ ಪ್ಲೇಸ್ ಮಾಡಿ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಲಿಫ್ಟ್ ಮಾಡಿದ್ವಲ್ಲ, ಸೊ ಅದಕ್ಕೆ ಅದು ಓಪನ್ ಆಗುತ್ತೆ. ಅದಕ್ಕೆ ಒಂದು 5 ನಿಮಿಷ ಅದನ್ನ ಯು ಪಿನ್ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ ಇದರಲ್ಲಿ? ಡೌಟ್ಸ್ ಇದೆಯಾ? ಯಾರಿಗೆಲ್ಲ ಇದೀಗ ಹೇರ್ ಸ್ಟೈಲ್ ಇದು ಈಸಿ ಅನ್ಸುತ್ತೆ? ಇದು ಹೇರ್ ಪೋನಿ ಎಲ್ಲಿ ಹಾಕಿದೀವಿ ಅಂತ ಹೇಳ್ತೀರಾ? ನಂಬರ್ಸ್ ಗೊತ್ತಾ ನಿಮ್ಗೆ? ಇದ್ರದ್ದು ಹೇರ್ ಸ್ಟೈಲ್ ಇದ್ದು ನಂಬರ್ಸ್ ಏನಾದ್ರೂ ಗೊತ್ತಿದ್ಯಾ ಯಾರಿಗಾದ್ರೂ? 1 ಇಲ್ಲಿಂದ ನಂಬರ್ 3 ಇದು. 2 ಬಂದು ಇಯರ್ ಲೆವೆಲ್ ಇಂದ ಹೀಗೆ ಕ್ರೌನ್ ಪೋರ್ಷನ್ ಅಂತ ಹೇಳ್ತೀವಲ್ಲ ಅದಕ್ಕೆ ಬರುತ್ತೆ. 1.5 ಬಂದ್ರೆ ಎಕ್ಸಾಕ್ಟ್ ಇಯರಿನ ಬ್ಯಾಕ್ ಸೈಡ್ ಬರುತ್ತೆ. ಇದು ಬಂದು 2.5. ಗೊತ್ತಾಯ್ತಾ? ಓಕೆ, ಸೊ ಈಗ ಎಲ್ಲ ಆದ್ಮೇಲೆ ಏನ್ ಹಾಕ್ತಿವಿ ಹೇಳಿ? ಸೆಟ್ಟಿಂಗ್ ಸ್ಪ್ರೇನಾ, ಶೈನ್ ಸ್ಪ್ರೇನಾ, ಏನ್ ಹಾಕ್ತಿವಿ? ಓಕೆ, ವೆರಿ ಗುಡ್. ಎಲ್ಲರೂ ಕಾನ್ಸಂಟ್ರೇಟ್ ಅಲ್ಲಿ ನೋಡ್ತಾ ಇದ್ದೀರಾ ಹಾಗಾದ್ರೆ. ಶೈನ್ ಸ್ಪ್ರೇ ತುಂಬಾ ಹಾಕ್ಬೇಡಿ, ಎಷ್ಟು ಬೇಕೋ ಅಷ್ಟೇ ಹಾಕಿ. ತುಂಬಾ ಹಾಕಿದ್ರೆ ಏನಾಗುತ್ತೆ ಹೇಳಿ? ಹಾ, ಓಕೆ. ಹಾ, ಈಗ ನಾನು ಕೆಲವು ಕ್ವಶನ್ಸ್ ಕೇಳ್ತೀನಿ ರಿಗಾರ್ಡಿಂಗ್ ಈ ಹೇರ್ ಸ್ಟೈಲ್ ಅಲ್ಲಿ. ನೀವು ಸ್ಟೇಜಿಗೆ ಬಂದು ಆನ್ಸರ್ ಮಾಡಿ. ಯಾರು ಸ್ಟೇಜಿಗೆ ಬಂದು ಆನ್ಸರ್ ಮಾಡ್ತೀರಾ ಅವರಿಗೆ ನಾವು ಗಿಫ್ಟ್ ಕೊಡ್ತೀವಿ. ಪೋನಿ ಎಷ್ಟು ನಂಬರ್ ಅಲ್ಲಿ ನಾವು ಮಾಡಿದೀವಿ ಹೇಳಿ? ಸ್ಟೇಜಿಗೆ ಬಂದು ಹೇಳ್ಬೇಕು. ಯಾರು ಸ್ಟೇಜಿಗೆ ಬಂದು ಹೇಳ್ತಾರ ಅವರಿಗೆ ಪ್ರೈಸ್ ಅಲ್ಲ, ಯಾರು ಸ್ಟೇಜಿಗೆ ಬಂದು ಹೇಳ್ತಾರ ಅವರಿಗೆ ಪ್ರೈಸ್ ಅಲ್ಲ. ಯು ಕ್ಯಾನ್ ಕಮ್. 5.2
ಅದು ಕರೆಕ್ಟ್ ಬಂದಿರಿ. ಇಲ್ಲಿ ಬನ್ನಿ ಹೇಳ್ತೀನಿ. ನಾನು ಹೇಳಿದ್ದು ಇದು 1, ಇದು 3, ಇದು ಬಂದು ಈ ಲೆವೆಲ್ ಇಯರ್ಗೆ ಬಂದರೆ 1.5, ಇದರಿಂದ ಬಂದರೆ ಇದಕ್ಕೆ 2.5, ಇದು 2. ಯಾ, ಯು ಸೆಡ್ ಕರೆಕ್ಟ್ ಆನ್ಸರ್. ಶಿ ಸೆಡ್ ದ ಕರೆಕ್ಟ್. ಉಲ್ಟಾ ಮಾಡಿದ್ರಿ, ಪರವಾಗಿಲ್ಲ. ಯು ಕ್ಯಾನ್ ಗಿವ್. ಈಗ ಓಕೆ, ಥ್ಯಾಂಕ್ ಯು, ಕರೆಕ್ಟಾಗಿ ಹೇಳಿದ್ದೀರಾ. ಓಕೆ, ನೀಲಿ ಒಂದು ನಿಮಿಷ ಡೌಟ್ಸ್ ನಾನು ಹೇಳ್ತೀನಿ, ನೀವು ಇರ್ತೀನಿ, ನಾನು ಹೇಳ್ತೀನಿ. ಓಕೆ, ಹೇರ್ ಸ್ಟೈಲಿಗೆ ನಾವು ಏನು ಎಸೆಸರೀಸ್ ಯೂಸ್ ಮಾಡಿದ್ದೀವಿ? ಸ್ಟೇಜಿಗೆ ಬಂದು ಯಾರು ಹೇಳ್ತೀರಾ ಅವರು? ಎಸ್ ಎಸ್, ಏನು ಯೂಸ್ ಮಾಡಿದ್ದೀವಿ ಹೇಳಿ ಹೇರ್ ಎಸೆಸರಿಗೆ? ಎಸೆಸರೀಸ್, ಹೇರ್ ಸ್ಟೈಲಿಗೆ ಎಸೆಸರೀಸ್ ಯೂಸ್ ಮಾಡಿದ್ವಿ. ಹಾಂ, ಅಲ್ಲ, ಅದು ಎಸ್ ಕರೆಕ್ಟ್, ಶಿ ಸೆಡ್ ಕರೆಕ್ಟ್. ಹಾಂ, ಓಕೆ. ಇದು ಗಿಫ್ಟ್ ನಿಮಗೆ ವೈಭವ್ ಸ್ಟೋರ್ ಇಂದ ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಆಗಿ ಕೊಡ್ತಾ ಇಲ್ಲ, ವೈಭವ್ ಸ್ಟೋರ್ ಇಂದ ಕೊಡ್ತಾ ಇದ್ದಾರೆ. ಹಾಂ, ಸ್ಟೋನ್ ಲೇಸ್. ಕಮ್. ಓಕೆ, ಲಾಸ್ಟಿಗೆ ನಾನು ಏನು ಯೂಸ್ ಮಾಡಿದೆ ಹೇಳಿ? ಯಾರು ಫಸ್ಟ್ ಬರ್ತೀರಾ ಸ್ಟೇಜಿಗೆ ಅವರಿಗೆ, ಎಲ್ಲರೂ ಆನ್ಸರ್ ಕರೆಕ್ಟ್ ಹೇಳ್ತಾ ಇದ್ದೀರಾ, ಆದ್ರೆ ಸ್ಟೇಜಿಗೆ ಯಾರು ಫಸ್ಟ್ ಬಂದು ಹೇಳ್ತೀರಾ ಅವರಿಗೆ ಪ್ರೈಸ್. ಹೌದಾ? ಏನ್ ಶೈನಿಂಗ್ ಸ್ಪ್ರೇ ತೋರಿಸಿ ಇದರಲ್ಲಿ. ಇದಲ್ಲ, ಇದು ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಹೇರ್ ಲಾಸ್ಟ್ ಉಳಿದ ಹೇರ್ ಅನ್ನ, ಎಡ್ಜಸ್ ಅನ್ನ ನಾನು ಹೇಗೆ ಕವರ್ ಮಾಡಿದೆ? Hello, how are you? Yeah, tell me. Thank you, thank you. Huh. Yes. Okay, with the U-pin or with the clip? Huh, okay, okay. Then again you have to spray. Yes, right, thank you. Okay, this gift is for you from Vaibhav Stores. Thank you so much. Okay. ಸೊ ಇದು ಹೇರ್ ಸ್ಟೈಲ್ ಮಾಡೋ ಮೊದಲು ನಾನು ಓಪನ್ ವೇರಿಯೇಷನ್ ಒಂದು ತೋರಿಸ್ದೆ ಅಲ್ಲ, ಯಾರಾದ್ರೂ ಬಂದು ಎಕ್ಸ್ಪ್ಲೈನ್ ಮಾಡ್ತೀರಾ ಅದನ್ನ? ಯಾರು ಆಗ್ಬೋದು, ಯಾರು ಫಸ್ಟ್ ಬರ್ತೀರಾ ಅವರಿಗೆ ಚಾನ್ಸ್. ಗೊತ್ತು, ಎಲ್ರಿಗೂ ಅರ್ಥ ಆಗಿದೆ, ಎಲ್ರಿಗೂ ಗೊತ್ತಿದೆ, ಆದ್ರೆ ಅದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಿ. ಹೇಳಿ, ಯಾವಾಗ ಮಾಡಿದೆ ನಾನು ಅದನ್ನ? ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದೆ? ಸ್ಟಾರ್ಟಿಂಗ್ ಅಲ್ಲಿ ನಾನು ಲೇಸ್ ಹಾಕಿದ್ನ? ಲೇಸ್ ಹಾಕಿ ಫಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ಏನ್ ಸ್ಟಫಿಂಗ್ಸ್ ಎಲ್ಲ ಇಟ್ಟು, ಡೋನಟ್ಸ್ ಎಲ್ಲ ಇಟ್ಟು ಆಮೇಲೆ ಇದು ಮಾಡಿ. ಕರೆಕ್ಟ್. This gift is from Vaibhav Stores. Thank you, thank you. ಇನ್ನೊಂದು ಹೇರ್ ಸ್ಟೈಲ್ ಹೇಳಿದೆ ನಾನು, ಓಪನ್ ವೇರಿಯೇಷನ್ ನಾನು ತೋರಿಸ್ದೆ. ಇನ್ನೊಂದು ಹೇಳಿದೆ, ಈ ಹೇರ್ ಸ್ಟೈಲ್ ಹೆಚ್ಚಾಗಿ ಯಾವ್ದ್ರಲ್ಲಿ ಯೂಸ್ ಮಾಡ್ತೀರಾ ಅಂತ. ಹೌದು, ಎಕ್ಸ್ಟೆನ್ಷನ್ ಹಾಕದಲ್ಲೇ ಇದ್ರೆ ಏನ್ ಮಾಡ್ಬೋದು ಅಂತ ನಾನು ಫಸ್ಟಿಗೆ ಹೇಳಿದೆ. ಇದನ್ನ ನಾನು ಮೇಲ್ ಮಾಡಿದೆ, ಇದೇ ಹೇರ್ ಸ್ಟೈಲ್ ಅನ್ನ, ಇದೇ ಮೆಥಡ್ ಅನ್ನ ಕೆಳಗಡೆ ಮಾಡಿ ನಾವು ಇನ್ನೊಂದು ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಫಸ್ಟಿಗೆ ಹೇಳಿದೆ ನಾನು. ಎಕ್ಸ್ಟೆನ್ಷನ್ ಇದಲ್ಲ. ಅದಲ್ಲ, ಫಸ್ಟಿಗೆ ನಾನೇನು ಹೇಳಿದೆ ಹೇಳಿ? ಮಾಡ್ಬೋದು ಈ ಸ್ಟೈಲ್ ಅನ್ನ. ಫಸ್ಟಿಗೆ ನಾನೇನು ಹೇಳಿದೆ? ಇದೇ ಈ ಮೆಥಡ್ ಅನ್ನ ನಾವು ಇನ್ನೊಂದು ಟೈಪ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಅಲ್ಲ? ಕರೆಕ್ಟ್. ಫಸ್ಟಿಗೆ ನಾನು ಹೇಳಿದೆ ನೋಡಿ, ಇದನ್ನ ಹೆಚ್ಚಾಗಿ ಇವಾಗ ನೀವು ನೋಡಿರ್ತೀರಾ ಓಪನ್ ಹೇರ್ ಸ್ಟೈಲ್ ಅಲ್ಲಿ, ಇದನ್ನ ಮಾಡಿ ಕರ್ಲ್ಸ್ ಮಾಡಿ ಬಿಟ್ಟಿರ್ತಾರೆ.
ಹೌದಾ? ಯಾರು ಸ್ಟೇಜಿಗೆ ಬರ್ತೀರಾ ಅವರಿಗೆ. She said. How many more are there? Okay. This gift is from Viber Stores. Okay. ಈ ಹೇರ್ ಸ್ಟೈಲ್ ಅನ್ನ ಯಾವ ಫಂಕ್ಷನ್ ಅಲ್ಲಿ ಮಾಡಬಹುದು? ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರು ಫಸ್ಟ್ ಸ್ಟೇಜಿಗೆ ಬಂದು ಆನ್ಸರ್ ಮಾಡ್ತೀರಾ ಅವರಿಗೆ ಗಿಫ್ಟ್ ಅಂತ. ಹಾಯ್, ಹೌ ಆರ್ ಯು? ನೈಸ್ ಟು ಮೀಟ್ ಯು. ಹೌದಾ? ಒಂದು ನಿಮಿಷ. ಬೋತ್ ಸೆಟ್ ದ ಆನ್ಸರ್. ಓಕೆ, ಬೋತ್ ಐ ಕ್ಯಾನ್ ಗಿವ್, ರೈಟ್? ಇಬ್ರು ಒಟ್ಟಿಗೆ ಬಂದ್ರು, ಇಬ್ರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ದಾರೆ. ಕಮ್. ಸೊ ಹಿಂದ್ಗಡೆಯಿಂದ ಯಾರು ಹಿಂದ್ಗಡೆಯಿಂದ ಹೇಳ್ತಾ ಇಲ್ಲ? ಯಾ, ನೈಸ್ ಟು ಸಿ ಯು. ಹಿಂದ್ಗಡೆಯಿಂದ ಯಾರು ಹೇಳ್ತಾ ಇಲ್ಲ. ಹಿಂದ್ಗಡೆ ಅವರಿಗೆ ಒಂದು ಕ್ವಶನ್. ಏನ್ ಮಲ್ಗಿದ್ದೀರಾ ನೀವಲ್ಲಿ? ಇಲ್ಲ ಅಲ್ಲ, ಇಲ್ಲ ಅಲ್ಲ. ಎಷ್ಟು ಸ್ಟ್ಯಾಂಡ್ ತೆಗ್ದೆ ನಾನು ಇದ್ರಲ್ಲಿ? ಹಿಂದ್ಗಡೆ ಅವರಿಗೆ, ಹಿಂದ್ಗಡೆ ಯಾರು ಹಿಂದ್ಗಡೆ ಕೂತಿದ್ದೀರಾ ಅವರಿಗೆ ಲಾಸ್ಟ್ ಹಿಂದ್ಗಡೆ ಕೂತವ್ರು ಬರ್. ಟೈಮ್ ಅಪ್, ಕಪ್ ಅಲ್ಲ, 6 ಥ್ಯಾಂಕ್ ಯು. ಯಾರ್ದ? ಓಕೆ, ಥ್ಯಾಂಕ್ ಯು. ಯಾ, ವಾಕ್ ಮಾಡಿ. ಯಾ, ಯು ಕ್ಯಾನ್ ಪುಟ್ ಅ ಮ್ಯೂಸಿಕ್. ಎಲ್ರಿಗೂ ಇಷ್ಟ ಆಯ್ತಾ ಹೇರ್ ಸ್ಟೈಲ್? ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದಲ್ವಾ? ಒಂದೇ ಹೇರ್ ಸ್ಟೈಲ್ ಅಲ್ಲಿ ನಾನು 3 ತರ ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಸಿಯಾಗಿ ಮಾಡುವಂಥದ್ದು 3 ನಿಮಗೆ ಸಂಗೀತ ಇಲ್ಲ ಹಳದಿಗೆ ಅಥವಾ ರಿಸೆಪ್ಷನಿಗೆ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಯಾರು ಕ್ಲಾಪ್ಸ್ ಹಾಕ್ತಾ ಇಲ್ಲ? ಇಷ್ಟ ಆಗಿದ್ರೆ ಜೋರಾಗಿ ಹಾಕಿ ನೋಡೋಣ ಒಂದ್ಸಲಿ. Thank you. And I would like to thank my teachers and especially Viber Stores for giving me this opportunity to come on the stage and perform here in the PBI.